ಏನಪ್ಪ ಅಭಿ ಅವ್ರು ಇನ್ನೂ ಬರ್ಲಿಲ್ವಾ? ಅವ್ರಿಷ್ಟ ಬೇಗ ಯಾಕೆ ಬರ್ತಾರೆ? ಕುತಂತ್ರಗಳು, ಗ್ರೂಪ್ ಡಿಸ್ಕಷನ್ ನಡಿಬೇಕಲ್ವಾ? ಹಾಗೇನು ಇಲ್ಲಪ್ಪ. ಏನೂ ಇಲ್ಲ ಅಂದ್ರೆ ಕೈ ಕಾಲ್ ತೊಳ್ಕೊಂಡ್ ಬರಕ್ಕೆ ಇಷ್ಟೊತ್ ಬೇಕಾಗಿತ್ತಾ ಅಜ್ಜಿ? ಮುಗಿತಾ ನಿಮ್ ರಹಸ್ಯ ಮಂತನ? ಏನ್ ಮಂತಾರ ರೀ? ನೀರ್ ಕುಡಿಯೋದಕ್ಕೆ ಅಂತ ಹೋಗಿದ್ವಿ. ನೀವು ನೀರ್ ಕುಡಿದ್ರಾ ಇಲ್ಲ ಯಾರಿಗಾದ್ರೂ 3 ಕೆರೆ ನೀರ್ ಕುಡ್ಸೋರಿದ್ದೀರಾ? ನಾವೇನೇ ಮಾಡಿದ್ರು ನಿಮ್ಗೆ ಅನುಮಾನ ಶಶಿ? ನೀವ್ ಅಂದ್ಕೊಂಡ ಹಾಗೇನೂ ಇಲ್ಲ ಶಶಿ ಅಮ್ಮ. ಯಾವ್ದ್ ಸುಳ್ಳೋ ಯಾವ್ದ್ ನಿಜನೋ ಸದ್ಯದಲ್ಲೇ ಗೊತ್ತಾಗುತ್ತೆ ಕೇಶವ. ಏನು ನೀವೆಲ್ರೂ ನಮಗೋಸ್ಕರ ವೇಟ್ ಮಾಡ್ತಿದ್ದೀರಾ? ಲೇಟ್ ಯಾಕೆ? ಬೇಗ ಮೇಲ್ ಹೋಗಿ ಅವ್ರು ಎಲ್ಲಿದ್ದಾರೆ ಅಂತ ತಿಳ್ಕೊಳ್ಳೋಣ, ನಡೀರಿ. ಅವರು ಅಂದ್ರೆ ಯಾರು? ಅವ್ರೇ ಕಣಪ್ಪ, ಪುರೋಹಿತ್ರು. ಮೇಲ್ಗಡೆ ಹೋಗಿ ನಾವು ಪೂಜೆ ಮಾಡಿಸ್ಬೇಕಲ್ವಾ? ಪುರೋಹಿತ್ರು ದೇವಸ್ಥಾನದಲ್ಲಿ ತಾನೇ ಇರ್ತಾರೆ. ನೀವ್ ಇನ್ಯಾರ ಬಗ್ಗೆನೋ ಹೇಳಿದ್ರಿ ಅನ್ಸುತ್ತೆ. ದೇವಸ್ಥಾನದಲ್ಲಿ ದೇವರು, ಪುರೋಹಿತರು, ಭಕ್ತರನ್ನ ಬಿಟ್ರೆ ಬೇರೆ ಯಾರಿರ್ತಾರೆ? ನೀವ್ ಯಾರಿಗೋಸ್ಕರ ಬಂದಿದ್ದೀರಾ ಅವ್ರು ಇರ್ಬೋದಲ್ವಾ? ನಾವು ದೇವ್ರಿಗೋಸ್ಕರನೇ ಬಂದಿರೋದು, ಬೇರೆ ಡಿಸ್ಕಷನ್ ಬೇಡ. ಹೋಗೋಣ ಬನ್ನಿ. ಹೌದು, ತುಂಬಾ ಮೆಟ್ಟಲಿದೆ. ಹತ್ತೋದಕ್ಕೆ ಎಷ್ಟ್ ಟೈಮ್ ಆಗುತ್ತೋ ಏನೋ. ಅಷ್ಟೊಂದು ಕಷ್ಟ ಆದ್ರೆ ನೀವು ಬರಬೇಡಿ ಅಮ್ಮ. ನಾನು ನಿಮ್ಮ ಅಮ್ಮಮ್ಮ ಹೋಗಿ ನಿಮ್ ಪರವಾಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ. ಇಷ್ಟು ದೂರ ಬಂದಿರೋದು ನಾವ್ ಇಲ್ಲೇ ಇರೋದಕ್ಕ ಕೃಷ್ಣ? ಅಂದ್ರೆ ನಿಮ್ ಕೈಯಲ್ಲಿ ಮೆಟ್ಲು ಹತ್ತಕ್ ಆಗುತ್ತೋ ಇಲ್ವೋ ಅಂತ ಅಜ್ಜಿ? ನಿಮ್ ಕೈಲಾದ್ರೆ ನಮ್ ಕೈಯಲ್ಲೂ ಆಗತ್ತೆ ಬಿಡಿ ಅತ್ಗೆ. ಬೇಗ ನಡೀರಿ. ಮೊದ್ಲೇ ನಮ್ ಪತಿ ದೇವ್ರು ಪೂಜೆ ಮಾಡ್ಬೇಕು ಅಂತ ಆಸೆ ಪಡ್ತಿದ್ದಾರೆ. ಹೌದು, ಹೊಡೆಯೋ ಪೂಜೆ ಮಾಡ್ಬೇಕು. ನೀವ್ ನಿಂತ್ಕೊಳ್ಳಿ ದಿವ್ಯಮ್ಮ. ಏನ್ರಿ ಅಷ್ಟಕ್ಕೂ ನಿಮ್ ಉದ್ದೇಶ ಏನು ಅಂತ? ಏನೋ ನೀವ್ ಈ ಮನೆ ಮಗಳಾಗಿದ್ರೆ ಮಾತ್ರ ಎಲ್ಲದಕ್ಕೂ ನೀವೇ ಮುಂದೆ ಇರ್ಬೇಕಾ? ನಿಮಗಿಂತ ಮೊದ್ಲು ಹುಟ್ಟಿರೋ ದೊಡ್ಡ ಮಗಳು ಇದಾರೆ, ಅವ್ರಿಗೆ ನೀವು ಗೌರವ ಕೊಡೋದಿಲ್ವಾ? ದೊಡ್ಡ ಮನೆ ಮಗಳು ಯಾರು? ನಾನೇ ರೀ. ಇಲ್ಲಿವರೆಗೂ ಅವ್ರಿಗೆ ಯಾವುದೇ ರೀತಿ ಗೌರವ ಸಿಕ್ಕಿಲ್ಲ. ಕನಿಷ್ಠ ಈ ಗೌರವನಾದ್ರೂ ಕೊಡಿ. ಹಾ, ಸರಿಯಾಗಿ ಹೇಳ್ದೆ ಕಣೋ ಕೇಶವ. ಅದಲ್ಲ ಕೇಶವ, ಅಜ್ಜಿ ಅಷ್ಟು ಗೌರವನ ತಗೋತಾಳೋ ಇಲ್ವೋ? ಏನ್ ದಿವ್ಯಮ್ಮ, ನೀವ್ ಹೇಗಿದ್ದೀರಾ? ಅವ್ರು ಹೇಗಿದ್ದಾರೆ? ನೀವ್ ಮಾಡೋದ್ನ ಅವ್ರು ಮಾಡಕ್ಕಾಗಲ್ವಾ? ಹೌದು, ನನ್ಗೆ ಮಾಡಕ್ಕಾಗತ್ತೆ. ವಿಷಯನ ತಿಳ್ಕೊಳ್ದೇನೆ ಕಮಿಟ್ ಆಗ್ಬಿಡ್ವೆ. ಸುಮ್ನಿರ್ರಿ. ಇಷ್ಟು ದಿನದ ಮೇಲೆ ನನಗೊಂದು ಗೌರವ ಸಿಕ್ತಿದ್ರೆ ನಿಮಗ್ ಸಿಲ್ಲ. ಇವ್ರೇನೋ ಪ್ಲಾನ್ ಮಾಡಿದ್ದಾರೆ ಶಶಿ. ಹೌದು ಅಣ್ಣ, ಇವ್ರ ಟ್ರಾಪ್ಗೆ ನಾವು ಬೀಳ್ಬಾರ್ದು. ಸರಿ ಕೇಶವ, ಅಜ್ಜಿ ಕೂಡ ಆಸೆ ಪಡ್ತಿರೋದಕ್ಕೆ ಆ ಗೌರವ ಏನೋ ಅವರಿಗೆ ಕೊಡೋಣ. ಏನ್ರಿ ಅಷ್ಟಕ್ಕೂ ಏನ್ ಅನ್ಕೊಂಡಿದೀರಾ ನೀವು? ಅವ್ರು ಕೊಟ್ಟು ಅವ್ರನ್ನ ಬಿಟ್ಬಿಡ್ತೀರಾ? ಅಷ್ಟಕ್ಕೂ ರಾಮಕೃಷ್ಣ ಅವ್ರ ಏನ್ ಪಾಪ ಮಾಡಿದಾರ? ಇವನು ನನ್ ಮೇಲೂ ಏನೋ ಸ್ಕೆಚ್ ಹಾಕ್ತಾ ಇದ್ದಾನೆ. ಹೌದು, ನನ್ ಜೊತೆ ನಮ್ ಯಜಮಾನ್ರಿಗೂ ಕೂಡ ಮರ್ಯಾದೆ ಕೊಡ್ಬೇಕು. ಅಯ್ಯೋ, ನನ್ಗೆ ಯಾವ ಗೌರವನು ಬೇಡ, ನನ್ ಬಿಟ್ಬಿಡಮ್ಮ ತಾಯಿ. ಸುಮ್ನಿರಿ ರಾಮಕೃಷ್ಣ ಅವ್ರ. ನೀವ್ ಯಾರು? ನೀವ್ ಈ ಮನೆ ಅಳಿಯ. ಅಯ್ಯಯ್ಯೋ, ನಿಮಗೆ ಅಂತ ಒಂದು ಗುರುತು, ಒಂದು ಸ್ಥಾನಮಾನ, ಒಂದು ಗೌರವ ಇರ್ಬೇಕಲ್ವಾ? ಕೊಡ್ತಾ ಇದ್ದಾಗ ಕೊಟ್ಟಿಲ್ಲ ಅಂತ ಸಂಕಟ ಪಟ್ರಿ, ಕೊಟ್ಟಾಗ ತಗೋಬೇಕಲ್ವಾ? ಏನೋ ನನ್ಗೇನಾದ್ರೂ ಪದ್ಮಶ್ರೀ, ಪದ್ಮಭೂಷಣ್ ಅಂತ ದೊಡ್ಡ ಬಿರುದು ಏನಾದ್ರೂ ಕೊಡ್ತಿದ್ದಾರೇನೋ? ಏನಾದ್ರೂ ಗೌರವನೇ ಅಲ್ವಾ ಸರ್? ಕೇಶವ, ನಮ್ಮ ಅಜ್ಜಿ ತಾತಂಗೆ ಗೌರವ ಏನೋ ಸರಿ, ನಮ್ಮ ಯಜಮಾನ್ರಿಗೆ, ನನ್ನ ಅದ್ದಿಗೆ, ನನ್ಗೆ, ಅಣ್ಣಂಗೆ ಏನ್ ಕೊಡಕ್ ಹೊರಟಿದ್ದಾರೆ? ಅವ್ರಿಗೆ ತಕ್ಕ ಗೌರವ ಅವ್ರಿಗಿದೆ ದಿವ್ಯಮ್ಮ. ಮೊದಲನೇದಾಗಿ ನಿಮ್ಮ ಮನೆ ದೊಡ್ಡ ಮಗಳಿಗೆ. ಇದು ನಿಮಗೆ ಗೌರವ ಅಂದ್ರೆ ಇದಾ? ಹಲೋ ಮೇಡಮ್, ಅಮ್ಮನವ್ರು ಪ್ರಸಾದ ಮಾಡೋದಕ್ಕೆ ಇದ್ರು ತುಂಬಾ ಅಕ್ಕಿನ ತಗೊಂಡ್ ಹೋಗ್ಬೇಕು. ನಾನು ಹೇಳಿಲ್ವಾ? ಈರಿ ರಾಮಕೃಷ್ಣ ಅವರೇ, ನಿಮಗೂ ಒಂದ್ ಗೌರವ ಇದೆ. ಜಸ್ಟ್ ವೇಟ್. ಅಯ್ಯಯ್ಯೋ, ಜಾಗ ಬಿಡಿ. ಈ ಜೋಡಿ ಬಿಂದಿಗೆಗಳು ನಿಮಗೆ. ಇದ್ರ ತುಂಬಾ ನೀರ್ ತುಂಬಿಕೊಂಡು ಮೇಲೆ ತಗೊಂಡು ಹೋಗ್ಬೇಕು. ಅಯ್ಯಯ್ಯೋ, ಏನು
ಒಬ್ನೇ ಇಷ್ಟೊಂದು ಮೆಟ್ಲು ಹತ್ತೋದು ಕಷ್ಟ ಅಂತಿದ್ರೆ ಜೋಡಿಗೆ ಬಿಂದಿಗೆಯಲ್ಲಿ ನೀರು ತುಂಬಿಕೊಂಡು ಮೇಲೆ ಹೋಗ್ಬೇಕಾ? ನನ್ ಕೈಲಾಗಲ್ಲ. ಆ, ಅಮ್ಮನವರಿಗೆ ಅಭಿಷೇಕ ಮಾಡೋ ನೀರು ರೀ. ನೀವು ತಗೊಂಡು ಹೋದ್ರೆ ನಿಮ್ಗೆ ಎಷ್ಟು ಪುಣ್ಯ. ಇದಕ್ಕಿಂತ ದೊಡ್ಡ ಗೌರವ ಏನಾದ್ರೂ ಇರುತ್ತಾ? ಲೇ, ಇದನ್ನ ಮೇಲ್ ತಗೊಂಡು ಹೋಗೋ ಅಷ್ಟರಲ್ಲಿ ನನ್ ಪ್ರಾಣ ಇರುತ್ತಾ? ಪ್ರತಿ ಚಿಕ್ಕ ವಿಷಯಕ್ಕೂ ಹೀಗ್ ಭಯ ಪಡಬಾರ್ದು ಕೃಷ್ಣ. ಹೊರೋನ್ಗೆ ಗೊತ್ತಾಗುತ್ತೆ ಬಿಂದಿಗೆ ಭಾರ. ನಿನ್ಗೆ ಯಾಕೆ? ಗೌರವ ಬೇಕು ಅಂದ್ರಲ್ವಾ ಅಣ್ಣ, ತಗೊಳ್ಳಿ. ಇವಾಗ ಅರ್ಥ ಆಯ್ತಾ ಶಶಿ? ರಾಮಕೃಷ್ಣ ಅವ್ರನ್ನ ಚಂದ್ರಿಕಾ ಅವ್ರನ್ನ ಮೇಲ್ ಬರ್ದಾಗೆ ಇವರು ತಡಿತಾ ಇದ್ದಾರೆ. ಅರ್ಥ ಆಯ್ತು ಅಣ್ಣ. ಅಷ್ಟಕ್ಕೂ ನಮ್ಮನ್ ಹೇಗ್ ತಡಿಬೇಕು ಅಂತಿದ್ದಾರೆ? ಚಾಣಕ್ಯ ಸರ್, ಇವಾಗ ನಿಮ್ ಸರ್ದಿ. ಹೇಳಿ ಸರ್, ನಾವೇನ್ ಮಾಡ್ಬೇಕು? ಶಶಿ ಅಮ್ಮ ಮೆಟ್ಲು ಮೆಟ್ಲಿಗೂ ಅರ್ಶನ ಹಚ್ಚಿ ಕುಂಕುಮ ಬೊಟ್ನ ಹಚ್ಚುತ್ತಾ ಇರ್ತಾರೆ. ನೀವು ಅನಂತು, ನಾವು ಅರ್ಜೆಂಟ್ ಆಗಿ ಹೋಗ್ಬೇಕು. ಹೌದು ಮೇಡಮ್, ಆಂಬ್ಯುಲೆನ್ಸ್ಗೆ ಟ್ರೈ ಮಾಡ್ತಾ ಇದ್ದೀನಿ. ಸಿಗ್ನಲ್ಸ್ ಇಲ್ಲ. ಯಾವ್ದಾದ್ರು ವೆಹಿಕಲ್ ಬಂದ್ರೆ ನಾನು ನಿಲ್ಲಿಸ್ತೀನಿ. ಅಲ್ಲಿವರೆಗೂ ನೀವು ಕಾರಲ್ಲಿ ಹೋಗಿ ಕೂತ್ಕೊಳ್ಳಿ ಮೇಡಮ್. ನಾವು ಹೋಗ್ಬೇಕಾಗಿರೋದು ಹಾಸ್ಪಿಟಲ್ಗೆ ಅಲ್ಲ, ಟೆಂಪಲ್ಗೆ. ಮೇಡಮ್, ಹೌದು, ನಾವು ಟೆಂಪಲ್ಗೆ ಹೋಗ್ಬೇಕು. ಅವರಿಗಿಂತ ಮೊದಲು ನಾವೇ ವಾರಸ್ದಾರರನ್ನ ಭೇಟಿ ಮಾಡ್ಬೇಕು. ಆ ದಿವ್ಯ ಅವರಿಗೆ ಅವರು ಸಿಗ್ದಾಗೆ ಮಾಡ್ಬೇಕು. ಅಯ್ಯೋ, ನಿಮ್ ತಲೆಗೆ ಏಟ್ ಬಿದ್ದಿದೆ ಮೇಡಮ್. ರಕ್ತ ಬರ್ತಾ ಇದೆ, ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು. ಅವ್ರ ಸಾವ್ನ ನೋಡೋವರ್ಗು ನಾನು ಸಾಯಲ್ಲ ಅನ್ನಂತೂ. ಅವರು ಸಾಯೋವರ್ಗು ನಾನು ಸಾಯಲ್ಲ. ಟೆಂಪಲ್ಗೆ ಹೋಗೋಕೆ ಏರ್ಪಾಡ್ ಮಾಡು. ಅದಲ್ಲ ಮೇಡಮ್, ನಾನು ಹೇಳೋದೇನಂದ್ರೆ. ಡೂ ವಾಟ್ ಐ ಸೇ. ಆಯ್ತು ಮೇಡಮ್.